ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಮತ್ತೊಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಪ್ರಿಯತಮೆಗೋಸ್ಕರ ತನ್ನ ಪ್ರಾಣ ಸ್ನೇಹಿತನನ್ನೇ ಕೊಲೆ ಮಾಡಿದಂತಹ ಒಬ್ಬ ದುರ್ದೈವಿಯ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದೂರಲ್ಲಿ ರಾಮ ಮತ್ತೆ ಶ್ಯಾಮ ಅಂತ ತುಂಬಾ ಒಳ್ಳೆ ಸ್ನೇಹಿತರಿರ್ತಾರೆ ಫ್ರೆಂಡ್ಸ್. ರಾಮ ತುಂಬಾ ಬುದ್ಧಿವಂತ, ಒಳ್ಳೆಯ ಹುಡುಗ. ಶ್ಯಾಮನು ಕೂಡ ತುಂಬಾ ಒಳ್ಳೆಯವನೇ. ಆದ್ರೆ ಶ್ಯಾಮನಿಗೆ ತುಂಬಾನೇ ಬಡತನ ಕಾಡ್ತಾ ಇರುತ್ತೆ. ಅವನು ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿರ್ತಾನೆ ಫ್ರೆಂಡ್ಸ್. ಅಲ್ಲೇ ಒಂದು ಹುಡುಗಿ ನೋಡಿ ಮದ್ವೆ ಕೂಡ ಆಗಿರ್ತಾನೆ. ಈ ಕಡೆ ರಾಮ ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ಮಧ್ಯಮ ವರ್ಗದವನಾಗಿರ್ತಾನೆ. ಅವನಿಗೂ ಕೂಡ ಮದ್ವೆ ಆಗಿ ಇಬ್ರು ಮಕ್ಕಳು ಕೂಡ ಇರ್ತಾರೆ. ದಿನಕ್ರಮೇಣ ರಾಮನಿಗೆ ತುಂಬಾನೇ ಕಷ್ಟಗಳು ಎದುರಾಗ್ತವೆ ಫ್ರೆಂಡ್ಸ್. ರಾಮ ಶ್ಯಾಮನಿಗೆ ಫೋನ್ ಮಾಡ್ಬಿಟ್ಟು, ನನ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಸಾಲ ಮಾಡ್ಕೊಂಡಿದೀನಿ, ಮನೆ ಕಡೆ ಕೂಡ ನಡೀತಾ ಇಲ್ಲ, ದುಡ್ಡಿಂದು ತುಂಬಾನೇ ಇಕ್ಕಟ್ಟಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಗೋಳಾಡ್ತಾ ಇರ್ತಾನೆ. ಆಗ ಶ್ಯಾಮ, ಸರಿ ನೀನು ಬೆಂಗಳೂರಿಗೆ ಬಂದ್ಬಿಡು, ಇಲ್ಲಿ ಹೇಗಾದ್ರೂ ಜೀವನ ಮಾಡ್ಬೋದು, ಹಾಗೆ ದುಡ್ಡನ್ನು ಕೂಡ ಕೂಡಿಟ್ಕೋಬಹುದು, ನಿನ್ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬಹುದು, ಹಾಗೆ ಹೀಗೆ ಅಂತ ಹೇಳ್ತಾನೆ. ಆಗ ರಾಮ, ಸರಿ ನಾನು ಬರ್ತೀನಿ ಅಂತ ಹೇಳಿದಾಗ, ಸರಿ ನೀನ್ ಒಬ್ನೇ ಬಂದ್ರೆ ದುಡ್ಡು ಉಳ್ಸೋದಿಕ್ಕೆ ಆಗೋದಿಲ್ಲ, ನಿನ್ ಹೆಂಡತಿನೂ ಕೂಡ ಕರ್ಕೊಂಡ್ ಬಂದು ಇಬ್ರು ಕೂಡ ಕೆಲ್ಸಕ್ಕೆ ಹೋದ್ರೆ ಇಷ್ಟೋ ಅಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಶ್ಯಾಮನ್ ಮಾತು ಕೇಳ್ಕೊಂಡು ಮಕ್ಕಳನ್ನ ತನ್ನ ಅಪ್ಪ ಅಮ್ಮನ ಹತ್ರನೇ ಬಿಟ್ಟು ಹೆಂಡತಿ ಮತ್ತೆ ರಾಮ ಇಬ್ರು ಕೂಡ ಬೆಂಗಳೂರಿಗೆ ಬರ್ತಾರೆ ಫ್ರೆಂಡ್ಸ್. ಶ್ಯಾಮನ ಮನೆಯಲ್ಲೇ ಕೆಲವು ದಿನಗಳು ಉಳ್ಕೊಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವ್ರಿಗೆ ಆಗಿನ ರೂಮ್ ಸಿಕ್ಕಿರೋದಿಲ್ಲ. ಆಗ ಶ್ಯಾಮನ ಮನೆಯಲ್ಲಿ ಇಬ್ರು ಕೂಡ ಉಳ್ಕೋತಾರೆ, ರಾಮ ಮತ್ತೆ ರಾಮನ ಹೆಂಡತಿ. ಸ್ವಲ್ಪ ದಿನಗಳು ಕಳೆಯುತ್ತೆ ಫ್ರೆಂಡ್ಸ್. ಅವ್ರಿಗೂ ಕೂಡ ಒಂದು ಚಿಕ್ಕದಾದ ಮನೆ ಕೂಡ ಶ್ಯಾಮ ಮಾಡ್ಕೊಡ್ತಾನೆ. ಅದು ಶ್ಯಾಮರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರುತ್ತೆ. ಮತ್ತೆ ಶ್ಯಾಮನೆ ಇವರಿಬ್ರಿಗೂ ಕೂಡ ಕೆಲ್ಸನ ಹುಡುಕಿ ಕೊಡ್ತಾನೆ. ಹೀಗೆ ದಿನಗಳು ಹೋಗ್ತಾನೆ ಇರುತ್ತೆ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಶ್ಯಾಮನ ಮನಸ್ಸು ರಾಮನ ಹೆಂಡತಿ ಕಡೆ ಹೋಲುತ್ತೆ ಫ್ರೆಂಡ್ಸ್. ಅವನು ರಾಮನ ಹೆಂಡತಿನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ರಾಮ ಇಲ್ಲದೆ ಇರುವಾಗ ಅವ್ರ ಮನೆಗೆ ಹೋಗೋದು, ಅವ್ರ ಜೊತೆ ಮಾತಾಡೋದು ಹೀಗೆ ಮುಂದುವರಿಯುತ್ತಾ ಇರುತ್ತೆ ಫ್ರೆಂಡ್ಸ್. ಈ ವಿಷಯ ರಾಮನಿಗೆ ಗೊತ್ತಾದ್ರೂ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ, ಅವನು ಯಾವುದೇ ರೀತಿ ಅಡ್ಡಿನ ವ್ಯಕ್ತಪಡಿಸೋದಿಲ್ಲ ಫ್ರೆಂಡ್ಸ್. ಈ ಸಲಿಗೆ ಅವಳಲ್ಲೂ ಕೂಡ ಪ್ರೀತಿನ ಹುಟ್ಟಿಸುತ್ತೆ. ರಾಮನ ಹೆಂಡತಿ ಕೂಡ ಶ್ಯಾಮನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾ ಇಬ್ಬರ ನಡುವೆ ಅನೈತಿಕ ಸಂಬಂಧ ಬೆಳೆಯುತ್ತೆ ಫ್ರೆಂಡ್ಸ್. ಅವಳು ನಿಧಾನಕ್ಕೆ ಕೆಲ್ಸಕ್ಕೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾಳೆ. ಶ್ಯಾಮ ಕೂಡ ರಾಮ ಇಲ್ದಾಗ ಯಾವಾಗ್ಲೂ ರಾಮನ ಹೆಂಡತಿ ಜೊತೆ ಕಾಲ ಕಳೆಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಈ ವಿಷಯ ಆಗೋ ಈಗೋ ರಾಮನಿಗೆ ಗೊತ್ತಾಗುತ್ತೆ. ರಾಮ ತುಂಬಾನೇ ನೊಂದ್ಕೊಳ್ತಾನೆ. ನನ್ನ ಪ್ರಾಣ ಸ್ನೇಹಿತನೇ ಈ ತರ ಮಾಡೋದ್ನಲ್ಲ, ನಾನು ಏನ್ ಮಾಡೋದು ಅಂತೇಳಿ ತುಂಬಾನೇ ಬೇಜಾರ್ ಪಡ್ತಾ ಇರ್ತಾನೆ. ಆದ್ರೂ ಕೂಡ ಏನು ಮಾಡೋ ಪರಿಸ್ಥಿತಿಲಿ ಇರೋದಿಲ್ಲ. ಶ್ಯಾಮ ಮತ್ತೆ ರಾಮನ ಹೆಂಡತಿ ಅನೈತಿಕ ಸಂಬಂಧ ಶ್ಯಾಮನ ಹೆಂಡತಿಗೂ ಕೂಡ ಗೊತ್ತಾಗಿ ಆಗಾಗ ಸಣ್ಣ ಪುಟ್ಟ ಜಗಳ ಕೂಡ ಆಗುತ್ತೆ. ಆದ್ರೂ ಅವಳು ಸುಮ್ಮನಾಗಿ ಬಿಡ್ತಾಳೆ. ಹೀಗೆ ಸುಮಾರು ದಿನಗಳು ಕಳೀತವೆ ಫ್ರೆಂಡ್ಸ್. ರಾಮ ಹಾಗೂ ಈಗ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಊರಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾನೆ. ಯಾಕೆಂದ್ರೆ ಊರಲ್ಲಿ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು, ಈ ಬೆಂಗಳೂರು ಸಹವಾಸನೆ ಬೇಡಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಕೊಂಡು ಊರಿಗೆ ಬಂದು ಪಾಯನ ಹಾಕಿ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಒಂದಿನ ಈ ವಿಷಯನ ಶ್ಯಾಮನ ಹತ್ರ ಕೇಳಿ ಬಗೆಹರಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಶ್ಯಾಮ, ನೀನ್ ಮಾಡ್ತಾ ಇರೋದು ಸರಿಯಲ್ಲ, ನನ್ನ ಹೆಂಡತಿ ಜೊತೆ ನಿನ್ನ ಇಷ್ಟೊಂದ್ ಸಲಿಗೆ ಒಳ್ಳೇದಲ್ಲ, ಈ ವಿಷಯ ನಿನ್ ಹೆಂಡತಿಗೆ ಏನಾದ್ರೂ ಗೊತ್ತಾದ್ರೆ ಸುಮ್ನೆ ತೊಂದರೆ ಆಗುತ್ತೆ, ಇದೆಲ್ಲ ಒಳ್ಳೇದಲ್ಲ, ಇಲ್ಲಿಗೆ ಬಿಟ್ಬಿಡು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇದನ್ನ ಕೇಳಿದಂತ ಶ್ಯಾಮನಿಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲ ಕಣೋ, ನಾನು ನಿನ್ನ ಒಳ್ಳೆಯ ಸ್ನೇಹಿತ, ನೀನು ನನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಎಷ್ಟೆಲ್ಲ ಉಪಕಾರ ಮಾಡಿದೀನಿ, ಆದ್ರೂ ಅದನ್ನೆಲ್ಲ ನೆನೆಸಿ ಈ ತರ ಮಾತಾಡಿ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರು ಮಾಡಿದ್ಯಾ, ಹಾಗೆ ಹೀಗೆ ಅಂತ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ರಾಮನಿಗೆ ತುಂಬಾನೇ ಬೇಜಾರಾಗುತ್ತೆ. ನಾನು ತಪ್ಪಾಗಿ ತಿಳ್ಕೊಂಡು ಈ ತರ ಮಾತಾಡಿ ಅವನ ಮನಸ್ಸು ನೋಯಿಸಿದ್ನೇನೋ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಗಿಲ್ಟ್ ಕಾಡ್ತಾ ಇರುತ್ತೆ.
ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಇವರಿಬ್ಬರ ಸರಸ ಸಲ್ಲಾಪ ಮಾತ್ರ ನಿಲ್ಲೋದಿಲ್ಲ, ಮುಂದುವರಿತಾನೆ ಇರುತ್ತೆ. ಇದರಿಂದ ರಾಮನಿಗೆ ತುಂಬಾನೇ ಬೇಜಾರಾಗಿ ಹೋಗಿರುತ್ತೆ. ಹೇಗಾದ್ರೂ ಮಾಡಿ ಬೇಗ ಮನೆ ಕಟ್ಟಿಬಿಟ್ಟು ಊರಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು, ಈ ಶ್ಯಾಮನ ಸವಾಸ, ಈ ಬೆಂಗಳೂರು ಸವಾಸ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಜಾಸ್ತಿ ಕೆಲಸ ಮಾಡ್ತಾ ಜಾಸ್ತಿ ಜಾಸ್ತಿ ದುಡ್ಡನ್ನ ಕೂಡಿಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ಕಷ್ಟಪಟ್ಟು ಮನೆ ಕೂಡ ಒಂದ್ ಲೆವೆಲ್ಗೆ ತಂದ್ಬಿಡ್ತಾನೆ. ಇನ್ನೇನು ಪ್ಲಾಸ್ಟಿಂಗ್, ಪೈಂಟ್ ಇದೊಂದೇ ಬಾಕಿ ಆಗಿರುತ್ತೆ. ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಹೇಗೋ ಮನೆ ಕೂಡ ಮುಗಿಯೋ ಸಮಯ ಬಂದಾಯ್ತು, ಇನ್ನ ನಾವು ಊರಲ್ಲೇ ಸೆಟ್ಲ್ ಆದ್ರೆ ನಮ್ ಜೀವನ ಸರಿ ಹೋಗುತ್ತೆ, ಆಗ ಇವೆಲ್ಲ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಒಂದಿನ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ, ಮೇಸ್ತ್ರಿ ಫೋನ್ ಮಾಡಿದಾನೆ, ಅದೇನ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೆಂಡತಿ ಹತ್ರ ಹೇಳಿ ರಾಮ ಊರ್ಗೆ ಹೊರಡ್ತಾನೆ. ಊರ್ಗೆ ಹೋದಂತ ರಾಮ ಮೇಸ್ತ್ರಿ ಹತ್ರ ಮಾತಾಡ್ಕೊಂಡು ಹೋಗಿ ಮನೆ ಹತ್ರ ಮಲಗ್ತಾನೆ. ಯಾವ ಮನೆ ಹತ್ರ ಮಲಗ್ತಾನೆ ಅಂದ್ರೆ ಅವನು ಹೊಸದಾಗಿ ಮನೆ ಕಟ್ಸಿರ್ತಾನಲ್ಲ ಅಲ್ಲಿ ಮಲಗ್ತಾನೆ. ಅವ್ರ ಅಪ್ಪ ಅಮ್ಮನ್ಗೆ ನಾನು ಹೊಸ ಮನೆ ಹತ್ರನೇ ಮಲಗ್ತೀನಿ, ನೀವ್ ಇಲ್ಲೇ ಮಲಗಿ ಅಂತ ಹೇಳಿ ಹೋಗಿ ಮಲಗ್ತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ರಾಮ ಹೆಡವಾಗಿರ್ತಾನೆ. ಇವನನ್ನ ನೋಡಿದಂತ ಅವ್ರ ಅಪ್ಪ ಅಮ್ಮನಿಗೆ ತುಂಬಾನೇ ಭಯ ಆಗುತ್ತೆ. ರಾಮನ ಹೆಂಡತಿಗೆ ಫೋನ್ ಮಾಡ್ತಾರೆ, ಅವಳು ಕೂಡ ತುಂಬಾ ಗಾಬರಿಯಿಂದ ಓಡೋಡಿ ಬರ್ತಾಳೆ. ರಾಮನ ಹೆಂಡತಿ ತುಂಬಾನೇ ಗೋಳಾಡ್ತಾ, ಅಯ್ಯೋ ಭಗವಂತ, ಯಾರಪ್ಪ ಹೀಗೆಲ್ಲ ಮಾಡಿದ್ದು, ಏನ್ ಕತೆ, ಹಾಗೆ ಹೀಗೆ ಅಂತ ಸುಮ್ನೆ ಅಳ್ತಾನೆ ಇರ್ತಾಳೆ. ಅವ್ರ ಅಪ್ಪ ಅಮ್ಮನಿಗೆ ಕೂಡ ತುಂಬಾನೇ ಸಂಕಟ ಆಗುತ್ತೆ. ಮಕ್ಕಳು ಕೂಡ ತುಂಬಾನೇ ಗೋಗರಿತಾ ಇರ್ತಾರೆ. ಆದ್ರೆ ಇವನ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಮಾತ್ರ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರ ಅಪ್ಪ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದ್ರೆ ರಾಮನ ಹೆಂಡತಿ ಏನು ಬೇಡ, ಆಗಿದ್ದು ಆಗೋಯ್ತು, ಸುಮ್ನೆ ಯಾಕೆ ಬಜ್ಜಿತಿ ಅಂತ ಹೇಳಿ ಹೇಳ್ತಾಳೆ. ಆದ್ರೂ ಕೂಡ ಕೇಳೋದಿಲ್ಲ. ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ತನಿಖೆ ಶುರು ಮಾಡ್ತಾರೆ. ತನಿಖೆ ಶುರು ಮಾಡ್ತಿದ್ದೆ ನೋಡಿ ಎಲ್ಲ ಸತ್ಯನು ಬಯಲಾಗಿ ಬಿಡುತ್ತೆ. ನಿಜವಾದ ಹಂತಕ ಬೇರೆ ಯಾರು ಅಲ್ಲ, ರಾಮನ ಪ್ರಾಣ ಸ್ನೇಹಿತ ಶ್ಯಾಮ. ರಾಮ ಊರಿಗೆ ಹೊರಡುತ್ತಿದ್ದಾಗೆ ರಾಮನ ಹೆಂಡತಿ ಶ್ಯಾಮನಿಗೆ ಫೋನ್ ಮಾಡಿ ಎಲ್ಲಾ ವಿಷಯನೂ ತಿಳಿಸ್ತಾಳೆ. ರಾಮ ಊರಿಗೆ ಹೊರಟಿದ್ದಾನೆ, ನೀನು ಹೋಗಿ ಅವನ ಕಥೆನ ಅಲ್ಲಿ ಮುಗಿಸ್ಬಿಡು ಅಂತ ಹೇಳಿರ್ತಾಳೆ. ಅವಳ ಮಾತಿಗೆ ಬೆಲೆ ಕೊಟ್ಟು ಬಂದು ಅವನ ಪ್ರಾಣ ಸ್ನೇಹಿತನನ್ನು ಕೊಲೆ ಮಾಡಿರ್ತಾನೆ. ಅವನು ಹೇಗಪ್ಪ ಕೊಲೆ ಮಾಡಿರ್ತಾನೆ ಅಂತ ಹೇಳಿದ್ರೆ, ಮಾಡಿ ಮೇಲೆ ಮಲಗಿದ್ದಂತ ಅವನ ಪ್ರಾಣ ಸ್ನೇಹಿತನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಾನೆ ಫ್ರೆಂಡ್ಸ್. ಶ್ಯಾಮನ ಈ ವರ್ತನೆ ತಿಳಿದ ಮೇಲೆ ಹಳ್ಳಿ ಜನರೆಲ್ಲ ಅವನಿಗೆ ಚೀಮಾರಿ ಹಾಕಿ ಬೈತಾರೆ ಫ್ರೆಂಡ್ಸ್. ಎಷ್ಟೇ ಬೈದ್ರು ರಾಮನ ಪ್ರಾಣ ವಾಪಸ್ ಬರೋದಿಲ್ಲ. ಹಾಗೆ ಅನಾಥರಾದ ಇಬ್ರು ಮಕ್ಕಳಿಗೆ ತಂದೆ ಸಿಗೋದಿಲ್ಲ. ಆಗ ಪೊಲೀಸ್ನರು ಶ್ಯಾಮ ಮತ್ತೆ ರಾಮನ ಹೆಂಡತಿನ ಇಬ್ರನ್ನು ಕೂಡ ಜೈಲ್ಗೆ ಹೇಳ್ಕೊಂಡು ಹೋಗ್ತಾರೆ. ಆಗ ರಾಮನ ಅಪ್ಪ ಅಮ್ಮ, ನನ್ನ ಮೊಮ್ಮಕ್ಕಳು ಅನಾಥರಾಗಿ ಬಿಡ್ತಾರೆ, ನನ್ನ ಸೊಸೆನ ಬಿಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಕಾಲಿಡಿದು ಬೇಡ್ಕೋತಾರೆ. ಆಗ ಪೊಲೀಸ್ನವರು ಮಕ್ಕಳ ಮುಖ ನೋಡಿ ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾರೆ. ನೋಡುದ್ರಲ್ಲ ಫ್ರೆಂಡ್ಸ್ ವಿಡಿಯೋನ. ಒಂದು ಹೆಣ್ಣಿಗೋಸ್ಕರ ತನ್ನ ಪ್ರಾಣ ಸ್ನೇಹಿತನನ್ನೇ ಕಲ್ಲು ಎತ್ತಾಕಿ ಸಾಯಿಸಿದಂತ ಪಾಪಿ ಕಥೆನ, ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ಒಂದ್ ಸಂಸಾರನೇ ಹಾಳಾಯ್ತು, ಮಕ್ಕಳು ಅನಾಥರಾದ್ರು. ನೋಡುದಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.